ಕನ್ನಡ ತಮಾಷೆಯ ಸಂಗತಿಗಳು. ಜಾಹೀರಾತು ಹೇಗೆ ಮಾಡ್ತಾರೆ ನೋಡಿ. ಕ್ರೀಮ್, ಪೌಡರ್, ಸಾಬೂನು ಜಾಹೀರಾತಿನಲ್ಲಿ ಹುಡುಗಿಯರನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಮೂಲವ್ಯಾಧಿ, ತುರಿಕೆ, ಕಜ್ಜಿ ಜಾಹೀರಾತಿನಲ್ಲಿ ಹುಡುಗರನ್ನು. ಶೆಲ್ ಡೌನ್ ಇದ್ರೂ ರಿಮೋಟ್ ಕುಟ್ಟಿ ಹೊಡೆದು ವರ್ಕ್ ಆಗೋ ಹಾಗೆ ಮಾಡೋದನ್ನು ನೋಡಿ ಅಮೆರಿಕದವರು ಕೂಡ ತಬ್ಬಿಬ್ಬಾಗಿದ್ದಾರೆ. ತಂತ್ರಜ್ಞಾನದ ವಿಷಯದಲ್ಲಿ ನಾವು ಭಾರತಕ್ಕಿಂತ ಎಷ್ಟು ಹಿಂದುಳಿದಿದ್ದೇವೆ ಎಂದು. ಹೆಂಡತಿ ತನ್ನ ಸೀರೆಯ ಸೆರಗನ್ನು ತನ್ನ ಸೊಂಟಕ್ಕೆ ಸಿಕ್ಕಿಸಿದರೆ ಅರ್ಥ ಮಾಡಿಕೊಳ್ಳಿ, ಅವಳು ಮನೆಯ ಕೆಲಸವನ್ನು ಮುಗಿಸುತ್ತಾಳೆ, ಇಲ್ಲ ನಿಮ್ಮನ್ನು. ಫೋನ್ ನಂಬರನ್ನು ಯಾವುದೇ ಹೆಸರಿನಿಂದ ಸೇವ್ ಮಾಡಿದರೂ ಮುಖದ ಎಕ್ಸ್ಪ್ರೆಷನ್ ಹೇಳಿಬಿಡುತ್ತದೆ, ಕಾಲ್ ಬುಲ್ಬುಲ್ನಿಂದ ಬಂದಿದೆಯೋ ಅಥವಾ ಬಾಬುಲಾಲ್ನಿಂದ ಬಂದಿದೆಯೋ ಎಂದು. ನೀವು ಎಷ್ಟೇ ಇಂಗ್ಲಿಷ್ ಕಲಿತರೂ ನಾಯಿ ಹಿಂದೆ ಬಿದ್ದರೆ ಹಚ ಹಚ ಅಂತಲೇ ಓಡಿಸಬೇಕು. ಎಕ್ಸ್ಕ್ಯೂಸ್ ಮೀ ಅಂದರೆ ಅದು ಓಡಿ ಹೋಗುವುದಿಲ್ಲ. ಸೆಲ್ಫಿ ತೆಗೆದುಕೊಳ್ಳುವಾಗ ಹುಡುಗಿಯ ಮುಖ ಮತ್ತು ಬೀಡಿ ಹಚ್ಚುವಾಗ ಗಂಡಸಿನ ಮುಖ ಒಂದೇ ಥರ ಇರುತ್ತದೆ. ಮದುವೆಯ ಮೇಕಪ್ ಫೋಟೋವನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳುತ್ತಾರೆ. ಗಂಡನ ಜೊತೆ ಜಗಳವಾದಾಗ ಮಕ್ಕಳಿಗೆ ತೋರಿಸಿ ಹೇಳುತ್ತಾರೆ, ನೋಡು ಮಗನೇ, ನಾನು ಹೇಗೆ ಇದ್ದೆ ಮತ್ತು ನಿನ್ನಪ್ಪ ನನ್ನನ್ನು ಹೇಗೆ ಮಾಡಿಬಿಟ್ಟರು. ನಿನ್ನೆ ರಾತ್ರಿ ಪಕ್ಕದ ಮನೆ ಅಂಕಲ್ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿದೆ ಅಂತ ಹೇಳಿದ್ರು. ನಾನು ಇಲಿಗಳನ್ನು ಕೊಲ್ಲೋ ಮದ್ದು ಕೊಟ್ಟೆ, ಇನ್ನೂ ಮಲಗಿದ್ದಾನೆ, ಧನ್ಯವಾದ ಕೂಡ ಹೇಳಲಿಲ್ಲ. ಸ್ವಾರ್ಥಿ. ಗಂಡ ತಮ್ಮ ಹೆಂಡತಿ ಇಲ್ಲದೆ ಹೇಗಿರುತ್ತಾರೆ? ಆದರೆ ಪಕ್ಕದ ಮನೆ ಹೆಂಡತಿ ತವರು ಮನೆಗೆ ಹೋದರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ನೀವು ಉತ್ತಮ ಆಲೂಗಡ್ಡೆಗಳನ್ನು ಖರೀದಿಸಿ ಮತ್ತು ಕೆಟ್ಟದನ್ನು ತಿರಸ್ಕರಿಸುತ್ತೀರಿ. ಅದರಲ್ಲಿ ಕೆಟ್ಟವು ಸಮೋಸ, ಹಾಲು, ಚಾಟ್, ಬರ್ಗರ್, ಚಿಪ್ಸ್ ಇತ್ಯಾದಿಗಳ ಮೂಲಕ ನಿಮ್ಮ ಜೀವನದಲ್ಲಿ ವಾಪಸ್ ಬರುತ್ತವೆ.